ಇನ್ನು ಚಿರತೆ ಮಾತ್ರ ಅಲ್ಲ, ಕಾಡಾನೆಗಳ ಓಡಾಟವೂ ಕೂಡ ಇದೀಗ ರಾಜ್ಯದಲ್ಲಿ ಹೆಚ್ಚಾಗಿದೆ. ಹಾವೇರಿಯಲ್ಲಿ ಕಾಡಾನೆ ಓಡಾಟ ಹೆಚ್ಚಾಗಿಬಿಟ್ಟಿದೆ ಅಂತೆ. ಜನರಲ್ಲಿ ಆತಂಕಕ್ಕೆ ಒಳಗಾಗಿದ್ದಾರೆ. ಹಿರೇಕೆರೂರು ಪಟ್ಟಣದ ಬೀದಿಲಿ ಒಂಟಿ ಸಲಗ ಓಡಾಟವನ್ನು ಮಾಡಿದೆ. ಬಹುಶಃ ಅಕ್ಕಪಕ್ಕ ನಮ್ಮ ಏರಿಯಾ ಎಲ್ಲ ಹೆಂಗಿದೆ ಅಂತ ನೋಡ್ಕೊಂಡು ಹೋಗಕ್ಕೆ ಬಂತೋ ಇಲ್ವೋ ಗೊತ್ತಿಲ್ಲ. ಪಟ್ಟಣದ ಸರ್ಕಾರಿ ಶಾಲೆಯ ಗೇಟ್ಗೆ ಕಾಡಾನೆ ಗುದ್ದಿದೆ ಅಂತೆ. ಓಕೆ, ಅಗ್ರೆಸಿವ್ ಇದೆ. ಯುವಕರ ಮೊಬೈಲ್ನಲ್ಲಿ ಕಾಡಾನೆಯ ದೃಶ್ಯಗಳು ಸೆರೆ ಆಗಿದೆ. ನಿಮ್ಗೆ ತೋರಿಸ್ತೀವಿ. ಕಳೆದ 2 ದಿನಗಳಿಂದ ಹಲವು ಭಾಗಗಳಲ್ಲಿ ಓಡಾಟವನ್ನು ಮಾಡ್ತಾ ಇದೆ ಅಂತೆ. ಬಹುಶಃ ಕಾಡಿನ ದಾರಿ ಹುಡುಕ್ತಾ ಇದೆಯಾ, ಏನು ಕತೆ ಅಂತ. ಬ್ಯಾಡಗಿ, ರಾಣೆಬೆನ್ನೂರು ಭಾಗದಲ್ಲಿ ಓಡಾಡ್ತಾ ಇದೆಯಂತೆ ಒಂಟಿ ಸಲಗ. ಭಯದಲ್ಲೇ ಓಡಾಡ್ತಾ ಇರುವಂಥ ರೈತರು ಹಾಗೂ ಜನರು, ಯಾವಾಗ ಈ ಸಲಗ ಬರುತ್ತೋ, ಯಾವಾಗ ಹೊಡೆಯುತ್ತೋ ಅಂತ ಆ ಭಾಗದ ಜನರು ಮತ್ತು ರೈತರು ಕಷ್ಟಪಡ್ತಾ ಇದ್ದಾರೆ, ಭಯದಲ್ಲಿ ಓಡಾಡ್ತಾ ಇದ್ದಾರೆ. ಆಫೀಸರ್ಸ್ಗಳು ಕಾಡಾನೆಯನ್ನು ಹಿಡಿಯುವಲ್ಲಿ ಹರಸಾಹಸವನ್ನು ಪಡ್ತಾ ಇದ್ದಾರೆ. ನೋಡಿ, ಇಂಥ ನೈಟ್ ಹೊತ್ತಲ್ಲಿ ಈ ರೀತಿ ಕಾಡಾನೆ ಬಂದ್ರಂತೂ ಕೆಲವೊಮ್ಮೆ ಗೊತ್ತೇ ಆಗಲ್ಲ ಅದು ಹಿಂದೆ ಬಂದರೆ. ಯಾಕಂದರೆ ಆನೆಗಳ ಶಬ್ದ ಇದೆಯಲ್ಲ, ಈ ಕುದುರೆ ಬರುವಾಗಲೂ ಅಥವಾ ಬೇರೆ ಏನೋ ಬರುವಾಗಲೂ ಸೌಂಡ್ ಬರುತ್ತೆ. ಆನೆಗಳ ಫುಟ್ ಸ್ಟೆಪ್ಸ್ಗಳು ಅಷ್ಟೊಂದು ಸೌಂಡ್ ಬರಲ್ಲ. ಸೊ ದಟ್ಸ್ ವೈ ಎಲ್ಲರೂ ಕೂಡ ಆತಂಕದಲ್ಲಿ ಓಡಾಡ್ತಾ ಇದ್ದಾರೆ. ಅದಲ್ಲದೆ ಒಂಟಿ ಸಲಗ ಬೇರೆ, ಅದು ಒಂಟಿ ಸಲಗ ಅಂತ ಕಾಣಿಸ್ತಾ ಇದೆ. ಅಟ್ ಮದ ಏರಿದೋ ಇಲ್ವೋ ಗೊತ್ತಿಲ್ಲ. ಮದ ಏರಿದರೆ ಅದು ಮತ್ತಷ್ಟು ಡೇಂಜರಸ್ ಆಗುತ್ತೆ. ಯಾವುದು ಶಾಲೆ ಗೇಟ್ಗೆ ಗುದ್ದಿದೆ ಅಂತ ಕೇಳಲ್ಪಟ್ಟೆ. ಬಹುಶಃ ಅದು ಮದ ಏರಿದೆಯೋ ಅಥವಾ ಕಾಡಿನ ದಾರಿ ತಪ್ಪು ಹೋಗಿದೆಯಾ. ಒಂದು ಕೆಲವೊಮ್ಮೆ ಏನಾಗುತ್ತೆ, ಈ ಪ್ರಾಣಿಗಳು, ಕಾಡು ಪ್ರಾಣಿಗಳು ನಗರಕ್ಕೆ ಬಂದಾಗ ಅವಕ್ಕೆ ವಾಪಸ್ ಹೋಗೋದು ಹೆಂಗೆ ಅಂತ ಗೊತ್ತಾಗದೆ ಅವು ಪ್ಯಾನಿಕ್ ಆಗಿಬಿಡ್ತವೆ. ಯಾವುದ್ಯಾವುದೋ ಬೀದಿಗೆ ಹೋಗಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಭಯ ಪಡ್ಕೊಂಡು ಪ್ಯಾನಿಕ್ ಆಗಿ ಬೇರೆಯವ್ರ ಮೇಲೆ ಅಟ್ಯಾಕ್ ಮಾಡುವಂಥ ಕೆಲಸಗಳನ್ನು ಮಾಡುತ್ತೆ. ಅದೇನಾದರೂ ಆಗಿದೆಯಾ, ಇಲ್ಲಿ ಸಂಭವ ಆಗಿದೆ ಅನ್ನೋದನ್ನು ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಸೊ ಒಟ್ಟಾರೆಯಾಗಿ ಅಲ್ಲಿನ ಅಧಿಕಾರಿಗಳು ಕೂಡ ಹರಸಾಹಸವನ್ನು ಪಡ್ತಾ ಇದ್ದಾರೆ, ಇದನ್ನು ಹೆಂಗಪ್ಪ ವಾಪಸ್ ಕಳಿಸೋದು ಅಂಥೇಳಿ.